ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವೆಲ್ಲ ನಾಳೆಗೆ ಏನು ತಿಂಡಿ ಮಾಡಬೇಕಂತ ರಾತ್ರಿ ಮಲಗಬೇಕಾದ್ರೆ ಯೋಚನೆ ಮಾಡ್ತಿರ್ತೀವಿ ಒಂದೊಂದ್ಸಲಿ. ಅಂಥವ್ರಿಗೆ ಇದೊಂದು ಬೆಸ್ಟ್ ವಿಡಿಯೋ ಅಂತ ಹೇಳಬಹುದು. ತುಂಬ ಸಿಂಪಲ್ಲು, ಆದರೆ ತುಂಬ ರುಚಿಯಾಗಿರುತ್ತೆ. ದಿಢೀರಂತ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಟೆನ್ಷನ್ ಇಲ್ಲದೆ ಈ ತಿಂಡಿನ ಮಾಡ್ಕೊಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ರುಚಿಯಾಗಿ ಪೌಷ್ಟಿಕವಾಗಿ ಕೂಡ ಇರುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ನಾನಿಲ್ಲಿ ರಾತ್ರಿ ದೋಸೆ ಹಾಕಿ 1.5 ಕಪ್ ಅಷ್ಟು ನೆನೆಸಿಟ್ಕೊಳ್ತಿದ್ದೀನಿ, ಅಥವಾ ಬೆಳಗ್ಗೆ ಕೂಡ 1-2 ಗಂಟೆ ಅಷ್ಟು ನೆನೆಸಿಟ್ಕೊಂಡ್ರೆ ಸಾಕು. ಎದ್ದ ತಕ್ಷಣ ನೀವು ನೆನೆ ಹಾಕ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಅದು ನೆನೆಯುತ್ತೆ. ದಿಢೀರಂತ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ನೈಟೇ ನೆನೆಸಿ ಇಟ್ಕೊಳ್ತಾ ಇದ್ದೀನಿ 1.5 ಕಪ್ ಅಷ್ಟು ದೋಸೆ ರೈಸು. ಇದು ಬೆಳಗ್ಗೆಗೆ ನೆಂದಿದೆ. ಅದಕ್ಕೇನೋ ನೀವು ಇಷ್ಟಪಟ್ಟಿದ್ರೆ 1 ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು, ಅಥವಾ ಮೆಂತ್ಯ ಕೂಡ ಬೇಕಾದ್ರೆ 1 ಸ್ಪೂನ್ ಅಷ್ಟು ನೆನೆಸ್ಕೊಳ್ಬೋದು. ಇಲ್ಲಿ ಮೀಡಿಯಮ್ ಅವಲಕ್ಕಿ 3/4 ಕಪ್ ಅಷ್ಟು ತೊಳೆದು 2 ಸಲ ತೊಳೆದು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ, ಬೇಗ ನೆನಿಲಿ ಅನ್ನೋ ಕಾರಣಕ್ಕೆ. 1-2-3 ನಿಮಿಷದಲ್ಲೇ ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ, ನೀವು ದಪ್ಪ ಅವಲಕ್ಕಿ ಇದ್ರೂ ಕೂಡ ಉಪಯೋಗಿಸ್ಕೊಳ್ಬೋದು. ನಾನು ಮೊದಲಿಗೆ ಮಿಕ್ಸಿ ಜಾರ್ಗೆ ನೆನೆಸಿರೋಂಥ 1.5 ಕಪ್ ಅಷ್ಟು ದೋಸೆ ರೈಸು, ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ. 1/4 ಕಪ್ ಅಷ್ಟಿದೆ. ತೆಂಗಿನಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಅದನ್ನು ಕ್ವಿಟ್ ಮಾಡಬಹುದು. ನೆನೆಸಿರೋಂಥ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರು 1/4 ಕಪ್ ಅಷ್ಟು, ಹಾಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ 2-3. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪಾಗಿರೋದ್ರಿಂದ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪಾದರೆ ನೀವು ಕೊನೆಯಲ್ಲಿ ಹಾಕ್ಕೊಳ್ಬೋದು. ಸ್ವಲ್ಪ ಶುಂಠಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲಿ ತುಂಬ ದೋಸೆ ಮಾಡ್ತಿದ್ದಂಗೆ ನಿಮಗೆ ಫ್ಲೇವರ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನುಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ನಾನು ಒಂದು ಅರ್ಧನ ಹಾಗೆ ಪ್ಲೈನ್ ದೋಸೆ ಮಾಡೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ, ಅಥವಾ ನೀವು ಜಾಸ್ತಿ ರುಬ್ಬಿದ್ದೀವಿ ಅಂದರೆ ಅದನ್ನ ಎತ್ತಿ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು. ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಸೋಡಾ ತಗೊಂಡಿದ್ದೀನಿ, ಅಥವಾ ಈನೋ ಇದ್ದರೆ ಈನೋ ಕೂಡ ಬಳಸ್ಕೊಳ್ಳಿ. ಸೋಡಾಗಿಂತ ಈನೋ ಹಾಕಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ದೋಸೆ. ಸ್ವಲ್ಪ 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಆಲೇ ಉಪ್ಪೆಲ್ಲ ಹಾಕಿದ್ದೀವಿ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಳಿ ಬರೆಸಿಲ್ಲ, ರುಬ್ಬಿದ ತಕ್ಷಣ ಮಾಡ್ತಾರಂಥದ್ದು. ಟೊಮೊಟೊನು ಬೀಜ ತಿರುಳೆಲ್ಲ ತೆಗೆದು ಬರೀ ಮೇಲ್ಗಡೆ ಸಿಪ್ಪೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಹಾಗೆ 1 ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜ್ದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. 1-2 ಸ್ಪೂನ್ ಅಷ್ಟು ಸಾಕು. ನಾನಿಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸ್ವಲ್ಪ, ಅದನ್ನು ಉಪ್ಪಲ್ಲಿ ಬೇಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಗ ಬೆಂದೋಗುತ್ತೆ. ಸ್ವೀಟ್ ಕಾರ್ನ್ ಇದ್ದರೆ ಸ್ವಲ್ಪ ಹಸಿ ಇದ್ದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಉಪ್ಪಾಕಿ ಸ್ವಲ್ಪ ಬೇಯಿಸಿ ಆನಂತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಮಿಶ್ರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಈಸಿಯಾಗಿ ನೀವು ಪಡ್ಡು ಮಾಡ್ಕೊಳ್ಬೋದು. ನೆನೆಸೋ ಅವಶ್ಯಕತೆ ಇಲ್ಲ, ಅಂದರೆ ಹುಳಿ ಬಸೋ ಅವಶ್ಯಕತೆ ಇಲ್ಲ. ಪಡ್ಡು ಮಾಡಿಕೊಂಡು ಆರಾಮಾಗಿ ತಿನ್ನಬಹುದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನಂತರ ಈ ರೀತಿ 1-2 ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ದಪ್ಪವಾಗಿ ಹಾಕೋಬೇಕು. ಈ ದೋಸೆನ ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬ ತೆಳುವಾದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ, ಒಂದು ಸೈಡ್ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಹೆಂಚು ಕೂಡ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಆದಷ್ಟು ತುಂಬ ಹೈ ಫ್ಲೇಮ್ ಮಾಡ್ಕೋಬೇಡಿ. ದೋಸೆ ದಪ್ಪ ಇರೋದ್ರಿಂದ ತರಕಾರಿ ಎಲ್ಲ ಬೇಯಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈ ರೀತಿ ದೋಸೆ ಎಲ್ಲ ಬೇಯಿಸಿ ಇಟ್ಕೊಳ್ಳಿ. ಇದೇ ಬ್ಯಾಟರ್ನ ಉಪಯೋಗಿಸ್ಕೊಂಡು ನೀವು ಪಡ್ಡು ಮಾಡಬಹುದು. ಮಕ್ಕಳು ಇದನ್ನು ಇನ್ನೂ ಇಷ್ಟಪಟ್ಟು ತಿನ್ನಲಿ ಅಂತೇಳಿ ಸ್ವಲ್ಪ ಕ್ಯಾರೆಟು ಮತ್ತು ತುಪ್ಪನ ಮೇಲಿಂದ ಹಾಕ್ಕೊಂಡು ಕೂಡ ಇದನ್ನು ಸರ್ವ್ ಮಾಡಬಹುದು. ತುಂಬ ರುಚಿಯಾಗಿರುತ್ತೆ. ನಾನೀಗ ಸಣ್ಣ ದೋಸೆ ಮಾಡಿಕೊಂಡು ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆ ಮಾಡೋಂಥ ಪ್ಯಾನ್ ಇದೆಯಲ್ಲ, ಅದರೊಳಗಡೆ 1 ಸೌಟಷ್ಟು ಹಿಟ್ಟು ಹಾಕ್ಕೊಂಡು, ಇದು ಸ್ವಲ್ಪ ಗುಂಡಾಗಿ ತುಂಬ ದಪ್ಪವಾಗಿ ಬರುತ್ತೆ. ಸ್ವಲ್ಪ ಇದನ್ನು ತುಂಬ ದಪ್ಪ ಆಗಿರೋದ್ರಿಂದ ಮಧ್ಯೆ ಎಲ್ಲ ಬೇಯಬೇಕಾಗುತ್ತೆ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಲ್ಲಿ ನಾನು ಮತ್ತೊಂದು ರೀತಿ ಕೂಡ ದೋಸೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಕೂಡ 2 ಸೈಡು ಬೇಯಿಸ್ಕೋಬೇಕು. ಈ ದೋಸೆ ಎಲ್ಲನೂ 2 ಸೈಡು ಬೇಯಿಸ್ಕೊಳ್ಬೇಕಾಗತ್ತೆ, ಹುಳಿ ಬಂದಿಲ್ವಲ್ಲ. ಹಾಗಾಗಿ ಇನ್ನೊಂದು ರೀತಿ ಅಂದರೆ ಈ ಥರ ಸಣ್ಣ ದೋಸೆಗಳು ಗುಂಡಾಗಿ, ಇದು ಕೂಡ ತುಂಬ ದಪ್ಪವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಬಾಣಲಿನಲ್ಲಿ ಈ ರೀತಿ ಒಂದೇ ಸಲಿಗೆ 3 ಅಥವಾ 4 ದೋಸೆಗಳನ್ನ ಹಾಕ್ಕೊಳ್ಬಹುದು. ಇದು ಚೆನ್ನಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ರುಚಿನೂ ತುಂಬ ಚೆನ್ನಾಗಿದೆ, ಅದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಪರಿಮಳ ಸ್ವಲ್ಪ ದಪ್ಪವಾಗಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಒಳಗಡೆ ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬ್ಯಾಟರ್ ಮಿಕ್ಕರು ಕೂಡ ಮಧ್ಯಾಹ್ನವರೆಗೂ ಇಟ್ಕೊಂಡು ಹೊರಗಡೆ ಇಡಬಹುದು, ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಕೂಡ ಇಲ್ಲ. ತುಂಬಾ ರುಚಿಯಾದಂಥ ಈ ದೋಸೆನ ಒಂದು ಸಲ ಮಾಡಿ ನೋಡಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.